ಎಲ್ಲ ರಾಜಕೀಯ ಪಕ್ಷಗಳ ಉದ್ದೇಶ ಮತ್ತು ಎಲ್ಲ MNC ಕಂಪ್ನಿಗಳ ಉದ್ದೇಶ ನಮ್ಮ ದೇಶದ ಭೂಮಿ ಕಿತ್ಕೊಳ್ಳೋದು ಮಾಡಿ ರೈತನ ಬದುಕನ್ನ ಹಾಳು ಮಾಡಿ ಒಂದು ಸಾಯಬೇಕು, ಒಂದು ಅವನು ಜಮೀನ ಮಾರಬೇಕು. ಹಾಕ್ಲಿ ಅಂತ ನೀವು ಬ್ಯಾಂಕ್ ಸಾಲ ಕೊಡೋದು, ನನ್ನ ಬದುಕಲಿ ಅಂತ ಬ್ಯಾಂಕ್ ಸಾಲ ಕೊಡೋದು ಏನೇನು. ಅದಕ್ಕೆ ಅವ್ರು CM ಆಗಿರೋದು. ಅಲ್ಲಿ ನಿಮ್ಗೆ ಇಷ್ಟೆಷ್ಟು ಕೊಡ್ತೀವಿ, ಇಷ್ಟು ಜಾಗ ಕೊಡ್ತೀನಿ ಅಂತ. ಅಲ್ಲಿ ಇವರೆಲ್ಲ ಹೀಗಾಗಿ DK ಶಿವಕುಮಾರ್ ಎಷ್ಟು ಇಡೀ ನಮ್ಮ ದೇಶದಲ್ಲಿ ಮೊದಲನೇ ಶ್ರೀಮಂತ ಮುಖ್ಯಮಂತ್ರಿ. ಹಾಗಾಗಿ ನಾವು ಇಂಥ ಶಿವಕುಮಾರ ನಾವು ಬೇಕಾದಷ್ಟು ನೋಡ್ಕೊಂಡ್ಬಂದ್ಬಿಟ್ಟಿವಿ ಹೋರಾಟದಲ್ಲಿ. ಎಲ್ಲಿ 3ನೇ ಮಾಡಿಯಿಂದ ಕುರ್ಚಿ ಸಮೇತ ನೂಕಬೇಕಾ ಉಫ್ ಅಂತ ಉರುಬಿಟ್ರೆ ಕೆಳಗೆ ಬಿದ್ಕತ್ತಿರ ಶಿವಕುಮಾರ್ ಅವರೇ. ಎಚ್ಚರಿಕೆಯಿಂದ ಮಾತಾಡಿ, ಎಚ್ಚರಿಕೆಯಾಗಿ ನಿಲುವು ತಗೊಳ್ಳಿ. ನೀವು ತಿಂತಿರೋದು ಅನ್ನ, ಅವ್ರು ಎಂಜಲ್ ಕಾಸಲ್ಲ ಹೊರತು ನಿನ್ನ ಇಷ್ಟ ಬಂದಾಗ ಮಾಡೋಕೆ ನಾ ದುಡ್ಡು ಕೊಟ್ಟಿಲ್ಲ. ಅದು ನಿನ್ನ ದುಡ್ಡಲ್ಲ. ನೀವು ಬರೋ ಕಾರು ನಮ್ಮ ಪೆಟ್ರೋಲು. ನೀವು ಎಲ್ಲೇ ಹೋಟ್ಲಿಗೆ ಹೋದ್ರು ನಮ್ಮ ದುಡ್ಡು. ನೀವು ಮಲಿಕಳ ಮನೆ ಕರೆಂಟ್ ಚಾರ್ಜ್ ನಮ್ಮದು. ಅಲ್ಲಿ ಬಿಲ್ ಕಟ್ಟೋದು ನಾವು, ನಮ್ಮ ದುಡ್ಲಿ ಕಟ್ಟೋದು. ಹಾಗಾಗಿ ನೀವು ನಮ್ಮ ಕೆಲಸ ಮಾಡ್ಬೇಕು ಹೊರತು ನಿಮ್ಮ ದಿಮಾಕು ದರ್ಪ ನನಗೆ ಬೇಕಾಗಿಲ್ಲ. ಪಬ್ಲಿಕ್ ಸರ್ವೆಂಟ್ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಬೇಕು. ನನಗೆ ಆ ನನ್ನ ಕ್ವಶನ್ ಮಾಡೋಂಗಿಲ್ಲ ಶಿವಕುಮಾರ್ ಅವರು. ನಾನು ಶಿವಕುಮಾರ್ ಅವ್ರು ಕ್ವಶನ್ ಮಾಡ್ಬೋದು. ಯಾಕಂದ್ರೆ ನಾನು ಓಟ್ ಹಾಕಿನಿ, ನನಗೆ ಓಟ್ ಹಾಕಿಲ್ಲ ಅವರು. ಕೇಳೋ ತಾಕತ್ತು ನನಗಿದೆ. ನೀವು ಬಂದು ವಿಧಾನಸೌಧಕ್ಕೆ ಬರಬೇಕು, ನಾ ಕರೆದ್ರೆ ನಮ್ಮೂರಿಗೂ ಬರಬೇಕು. ನೀವು ಅದು ನಾ ಕರೆದ್ರೆ ಬರಲ್ಲ, ನನ್ನ ಇಷ್ಟ. ಅದು ಬಂದ್ರೆ ಬರ್ತೀನಿ, ಬರೆದಿರಲಿಲ್ಲ. ನಾನು ಈ ದೇಶದ